ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆ ಚಂದನ ಸ್ಮೃತಿ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಯಾಕಂದರೆ ನಾನು ತುಂಬ ಒಂದು 3-4 ವರ್ಷದಿಂದ ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೆ. ನಂತರಲ್ಲಿ ಡಿಲೀಟ್ ಮಾಡಿದೆ. ಈಗ ಒಂದು ಸೀರಿಯಸ್ ಆಗಿ 1.5 ವರ್ಷದಿಂದ ಮಾಡಲಿಕ್ಕೆ ಶುರು ಮಾಡಿದೆ ಚಾನಲ್ಗಳನ್ನು. ಫಸ್ಟ್ ಕುಕ್ಕಿಂಗ್ ಚಾನಲ್ ಮಾಡಿದೆ. ಸ್ವಲ್ಪ ಓಡ್ತಾಯಿತ್ತು, ಸಕ್ಸಸ್ ಇಲ್ಲ. ಒಳ್ಳೆ ಸಬ್ಸ್ಕ್ರೈಬರ್ ಇದ್ದಾರೆ, ನೋಡೋದಿಲ್ಲ ಯಾರು. ಸರಿ ಅಂದ್ಬಿಟ್ಟು ನಾನೀಗ ಚಂದನ ಸ್ಮೃತಿ ಅನ್ನೋ ಒಂದು ಚಾನಲ್ ಆರಂಭ ಮಾಡಿದ್ದೆ ಒಂದು 4-5 ತಿಂಗಳಿಂದ ಈಚೆ. ಸ್ವಲ್ಪ ಸ್ವಲ್ಪ ಹೋಗ್ತಾಯಿತ್ತು, ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ. ಫಸ್ಟಲ್ಲಿ ಸ್ವಲ್ಪ ಹೋಯಿತು, 300-400 ವ್ಯೂಸ್ ಬಂದಾಗಲೇ ಖುಷಿ ಆಗುತ್ತಲ್ವ. ಮುಂದೆ ಓಡ್ಬೋದು ಅಂತ ಚೆನ್ನಾಗೇ ಮಾಡಿದೆ ನನಗೆ ಗೊತ್ತಿರೋ ರೀತಿಯಲ್ಲಿ. ಮತ್ತು ನಾವೊಂದು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರಲ್ಲಲ್ವ, ಹಾಗಾಗಿ ಚೆನ್ನಾಗಿ ಮಾಡಿದೆ ನಾನು. ಆದರೆ ಯಾಕೋ ಅದು ಬರ್ತಾ ಬರ್ತಾ ಡೌನ್ ಆಗಿ ಬಂತು. ನನಗೆ ಗೊತ್ತಿಲ್ಲ ಅದು ಏನು ಕಾರಣ, ವ್ಯೂಸೇ ಇಲ್ಲದಾಗೋಯ್ತು. ಹಾಗಾಗಿ ಇವತ್ತು ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಅಂತಲೇ ಬಂದೆ. ಇವಾಗ ನಾವು ಚಿಕ್ಕದಿರುವಾಗ ನೋಡಿದ ಸಿನಿಮಾಗಳೇನೋ ಮಾತಾಡ್ತೀನಿ. ನನಗೆ ಚಿಕ್ಕದವಾಗ ಕನ್ನಡ ಸಿನಿಮಾ ನೋಡುವಾಗ ನಾವು ಕಾಸರಗೋಡಾಗಿದ್ದಕ್ಕೆ ನಮಗೆ ಎಲ್ಲ ಭಾಷೆ ಸಿನಿಮಾಗಳಿಗೆ ಕೂಡ ಕರ್ಕೊಂಡು ಹೋಗ್ತಾಯಿದ್ರು ಮನೆಯಿಂದ. ಈಗ ನಮ್ಮ ಅಜ್ಜಿ ಮನೆ ಅವರೆಲ್ಲ ಫುಲ್ಲು ಮಲಯಾಳಂಗೆ ಸಂಬಂಧಪಟ್ಟವರು, ನಮ್ಮದು ಸ್ವಲ್ಪ ಕನ್ನಡ ಮಲಯಾಳಂ ಹೀಗೆ. ಇನ್ನು ಮಂಗಳೂರಲ್ಲಿ ನಮ್ಮ ರಿಲೇಷನ್ಸ್ ಇದ್ದರು, ಆ ಕಡೆ ಎಲ್ಲ ಕಾಂಜಂಗಾಡ ಆ ಕಡೆ ಎಲ್ಲ ಇದ್ದಾರೆ. ಆದರೆ ಕ್ರಮೇಣ ನನ್ನ ಒಂದು ಏನು ಹೇಳೋದು, ನಮಗೆ ಅರ್ಥವಾಗದ ಸಮಯದಲ್ಲೆಲ್ಲ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನು ನಾವು ನೋಡಿದ್ದೀವಿ. ಚಿಕ್ಕದಾಗ ನಾವು ಬಹಳ ಚಿಕ್ಕದಿದ್ದೀವಿ. ಆನಂತರ ನಮಗೆ ಒಂದು ಬುದ್ಧಿ ಬಂದ ನಂತರ ಆಮೇಲೆ ನಮ್ಮ ಊರಲ್ಲಿ ಒಂದು ಫೇಮಸ್ ಒಂದು ಥಿಯೇಟ್ರ್ ಇತ್ತು, ಅದು ಮುಚ್ಚೋಯ್ತು. ಅನಂತರ ಸಿನಿಮಾಕ್ಕೆ ಹೋಗೋದು ಸ್ವಲ್ಪ ದೂರ ಹೋಗಬೇಕಾಗಿತ್ತು, ಹಾಗೆ ಸ್ಟಾಪ್ ಆಯಿತು. ಮತ್ತು ನಾವು ಬೆಳೆದು ಬಂದ ಮೇಲೆ ನಾವು ಮಂಗಳೂರು ದೊಡ್ಡಮ್ಮನ ಮನೆಗೆ, ಹಾಗೆ ಕಾಸರಗೋಡು ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ. ಆಗ ಒಳ್ಳೆ ಮಮ್ಮೂಟಿ ಮೋಹನ್ ಲಾಲ್ ಸಿನಿಮಾ ಬರೋ ಸಮಯ. ಫೇಮಸ್ ಸೂಪರ್ ಸ್ಟಾರ್ ಅವತ್ತು ಮಲಯಾಳಮಲ್ಲಿ. ಹಾಗೆ ಸಾಕಷ್ಟು ಮಮ್ಮೂಟಿ, ಮೋಹನ್ ಲಾಲ್, ಜಯರಾಮ್, ನಂತರದಲ್ಲಿ ಮುಖೇಶ್, ಹೀಗೆ ಒಳ್ಳೊಳ್ಳೆ ಹೀರೋಗಳ ಸಿನಿಮಾಗಳನ್ನು ನಾವು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ದಿಲೀಪ್ ಅದೆಲ್ಲ. ನಂತರ ಮಂಗಳೂರಿಗೆ ಹೋದಾಗ ಅಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡಲಿಕ್ಕೆ ಶುರು ಮಾಡಿದ್ವಿ. ಈಗ ನಾವು ಕನ್ನಡ ಮಲಯಾಳವನ್ನು 2 ಭಾಷೆಯನ್ನು ಕೂಡ ಈಕ್ವಲಾಗಿ ತಗೊಂಡವರು. ಕನ್ನಡ ಸಿನಿಮಾ ನೋಡ್ತಾ ಇದ್ದಾಗ ನಮಗೆ ಏನೂ ಗೊತ್ತಿರಲಿಲ್ಲ. ಆಗ ನಾವೇನು ತಿಳ್ಕೊಂಡಿದ್ದು, ನನ್ನ ನೆನಪಿದೆ ನನಗೆ, ಡಾಕ್ಟರ್ ರಾಜ್ಕುಮಾರ್ ನೋಡಿದ್ದು, ಆಮೇಲೆ ಮಂಜುಳಮ್ಮ ಮತ್ತು ಮಂಜುಳಾ ಮೇಡಮ್ ಮತ್ತು ನಮ್ಮ ಆರತಿ ಜಯಂತಿ ಅಮ್ಮೆಲ್ಲ ನಾನು ನೋಡಿದ ನೆನಪಿದೆ. ಮಾತ್ರ ಕತೆ ಏನು ಅಂತ ಗೊತ್ತಿರ್ತಾ ಇರಲಿಲ್ಲ ಅಂತ ಚಿಕ್ಕ ವಯಸ್ಸಾಗ. ಈ ಇದಿದೆ ಅಲ್ವ, ಥಿಯೇಟ್ರಲ್ಲಿ ಸ್ಕ್ರೀನ್ ಇದೆ ಅಲ್ವಾ, ಆ ಸ್ಕ್ರೀನ್ ಹಿಂದೆ ಇವರು ಬಂದು ಅಲ್ಲಿ ಎಲ್ಲ ಮಾಡಿ ಹೋಗೋದು, ನಾಟಕ ಮಾಡಿ ಈ ಥರ ಸಿನಿಮಾದಲ್ಲಿ ಅಭಿನಯ ಮಾಡಿ ಹೋಗೋದು ಅಂತ ನಾನು ತಿಳ್ಕೊಂಡೆ. ಅನಂತರದಲ್ಲಿ ನನಗೆ ಒಂದು ಆಸೆ, ಅಪ್ಪನ ಹತ್ರ ಹೇಳಬೇಕು ಅವ್ರನ್ನ ನೋಡಿ ಆಮೇಲೆ ಮನೆಗೆ ಹೋಗೋಣ ಅಂತ. ಅಪ್ಪ ಜೋರು ಇರಲಿಲ್ಲ, ಆದರೆ ಒಂಚೂರು ಸ್ಟ್ರಿಕ್ಟ್ ಆಗಿದ್ರು. ಅಷ್ಟು ಹೋಗಿ ಸಡನ್ ನಮಗೆ ಮಾತಾಡೋಷ್ಟು, ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಲ್ವ ನಾವೆಲ್ಲ, ಇಲ್ಲಿ ಬೈದು ಬಿಡ್ತಾರೋ ಅನ್ನೋ ಭಯ ಇತ್ತು. ಒಂದು ಸಲಿಗೆ ಅಂತ ಇರಲಿಲ್ಲ ನಮಗೆ. ಒಳ್ಳೆಯವರು, ತುಂಬ ಒಳ್ಳೆಯವರು, ಆದರೆ ಸಲಿಗೆ ಇರಲಿಲ್ಲ ಹೀಗೆ ಮಾತಾಡಲಿಕ್ಕೆ. ನಮಗೆ ಆಸೆ ಆ ಸಿನಿಮಾದವ್ರನ್ನ ನೋಡಬೇಕು, ಅಲ್ಲಿ ಸ್ಕ್ರೀನಿಂದ ಇರ್ತಾರಲ್ವ ಅಂತ. ಮತ್ತು ಬೆಳೀತಾ ಗೊತ್ತಾಯಿತು ಇದೊಂದು ಶೂಟಿಂಗ್. ಅದನ್ನು ಅರ್ಥ ಆಗಿರಲಿಲ್ಲ ನಮಗೆ, ಶೂಟಿಂಗಿನ ಜಾಯಿಂಟಿಗೆ ಮಾಡೋದು ಹಾಗೆ ಎಲ್ಲ ಗೊತ್ತಿರಲಿಲ್ಲ. ಆದರೆ ತುಂಬ ಸಿನಿಮಾಗಳನ್ನು, ಹೆಚ್ಚಾಗಿ ಸಿನಿಮಾಗಳನ್ನು ನೋಡಿದ್ದು, ಕನ್ನಡ ಸಿನಿಮಾಗಳನ್ನು ನೋಡಿದ್ದು ಟಿ ವಿಯಲ್ಲಿ ಅಂದರೆ ಟಿ ವಿಯಲ್ಲಿ ಹಾಕಿರ್ತಾರಲ್ವ ಹಾಗೆ. ಅಂದರೆ ಹೆಚ್ಚಾಗಿ ಮಲಯಾಳಂ ನೋಡಿದ್ದೀನಿ. ಮತ್ತೆಲ್ಲ ನಾವು ಮದುವೆಯಾದ ಸಮಯದಲ್ಲಿ ಕ್ಯಾಸೆಟೆಲ್ಲ ಹಾಕಿ ಒಳ್ಳೆ ಸಿನಿಮಾಗಳನ್ನು ನೋಡ್ತಾಯಿದ್ದು. ಸಿನಿಮಾ ಅಂದರೆ ಒಂದು ದೊಡ್ಡ ಮನೋರಂಜನೆ ಅಲ್ವ. ಸಿನಿಮಾ ನಿಜವಾಗ್ಲೂ ಈಗ ಬೇಸರ ಸಂಗತಿ ಅಂದರೆ, ಮೊದಲಿಗಿಂತಲೂ ಹೆಚ್ಚಾಗಿ ಸಿನಿಮಾಕ್ಕೆ ದುಡ್ಡು ಸುರಿದ್ರೂ ಸಿನಿಮಾಗಳನ್ನು ಯಾರು ನೋಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಸಿನಿಮಾ ಅಲ್ಲಿ ಬಂದು ನಿಂತು ತೆರೆ ಕಾಣುವಾಗಲೇ ಇಲ್ಲಿ ಬ್ಯಾಡ್ ಆಗಿ ಅದರ ಬಗ್ಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೊಂದು ಅನ್ಯಾಯ ಅಲ್ವ ಇದು. ನಿಜವಾಗ್ಲೂ ಒಂದು ಸಿನಿಮಾ ಒಂದು ಮಗು ಇದ್ದಾಗೆ. ಒಂದು ಮಗುನೊಂದು 9 ತಿಂಗಳಲ್ಲಿ ಗರ್ಭದಲ್ಲಿ ಅದು ಹೇಗೆ ಹುಟ್ಟುತ್ತೋ, ಹೇಗೆ ಏನು ಅಂತ ನಾವೆಷ್ಟು ಆಸೆಯಿಂದ ಕಾಯ್ತೀವಿ, ಅದೇ ಥರ ಒಂದು ಸಿನಿಮಾ. ಎಷ್ಟು ಸ್ಟ್ರಗಲ್ ಇದೆ ಅದಕ್ಕೆ, ಯಾಕೆ ಅರ್ಥ ಆಗಲ್ಲ ಜನಗಳಿಗೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಸಿನಿಮಾ. ನೀವು ಅದರ ಬಗ್ಗೆ ನಿಜವಾಗ್ಲೂ ಯಾರಾದರೂ ಸಿನಿಮಾದ ಬಗ್ಗೆ ಹಾಕಿದ ಕಮೆಂಟ್ ಮಾಡಬೇಡಿ. ಸಿನಿಮಾ ಥಿಯೇಟ್ರಿಂದ ಹೋದ್ಮೇಲೆ ಬರೀರಿ ಅದರ ಬಗ್ಗೆ ಮಾತಾಡಿ, ಏನು ತೊಂದರೆ ಆಗಲ್ಲ. ಯಾಕಂದರೆ ಸಿನಿಮಾ ಅನ್ನೋದು ಒಂದು ಹಲವರ ಜೀವನ. ಇನ್ನೊಂದಷ್ಟು ಸಾಲ, 100 ಜನ ಸಿನಿಮಾ ನಿರ್ಮಾಪಕರನ್ನು ತಗೊಂಡ್ರೆ ಒಬ್ಬರು ಮಾತ್ರ ಸ್ವಂತ ದುಡ್ಡಲ್ಲಿ ಮಾಡಿರ್ತಾರೆ,
ಬಾಕಿಯೆಲ್ಲ ಸಾಲದ ರೂಪದಲ್ಲೋ ಅಥವಾ ಇನ್ನೇನೋ ರೂಪದಲ್ಲಿ ತೆಗೆದು ಸಿನಿಮಾ ತೆರೆ ಕಂಡಾಗ ಅದರ ಬಗ್ಗೆ ಬ್ಯಾಡ್ ಕಮೆಂಟ್. ಎಷ್ಟೋ ಸಿನಿಮಾಗಳನ್ನು ನಾನು ನೋಡೋದು ಬೇಡ ಅಂತ ತಿಳ್ಕೊಂಡಿದ್ದೀನಿ ಕಮೆಂಟ್ ನೋಡಿ. ಈಗ ನಮ್ಮ ಟೈಮು ನಮ್ಮ ದುಡ್ಡು ಎಲ್ಲ ಹಾಳಾಗೋದು ಬೇಡ ಅಲ್ವಾ? ಹಾಗಾಗಿ ದಯವಿಟ್ಟು ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ಹೆಚ್ಚಾಗಿ ನೋಡಿ. ನಂತರ ಅಲ್ಲಿ ಗೊತ್ತಿಲ್ಲದೇನೇನು ಕಮೆಂಟ್ ಹಾಕಲಿಕ್ಕೆ ಹೋಗಬೇಡಿ. ನಾನು ಇನ್ನು ಮುಂದೆ ಕನ್ನಡ ಸಿನಿಮಾಗಳನ್ನು ನೋಡ್ತೀನಿ, ಹೋಗಿ ಅದರ ರಿವ್ಯೂ ಎಲ್ಲ ನಿಮಗೆ ಕೊಡ್ತೀನಿ. ನಾನು ಸುಮ್ಮನೆ ಅವುಗಳೆಲ್ಲ ಅಂತೂ ನೆಗೆಟಿವ್ ನಾನು ಸಿನಿಮಾ ಥಿಯೇಟ್ರಿಂದ ಹೋಗುವವರೆಗೆ ನಾನು ಬರೆಯಲ್ಲ. ಯಾಕೆಂದರೆ ಅದು ಹಲವರ ಜೀವನ ಅಲ್ವಾ? ಎಷ್ಟು ಬಡ್ಡಿ ಕಟ್ತಾರೋ, ಎಷ್ಟು ಬಡ್ಡಿಗೆ ದುಡ್ಡು ತಗೊಂಡು ಅವರು ಅದರಲ್ಲಿ ಸುರಿದಿರ್ತಾರೋ. ಏನೋ ಸಣ್ಣ ಬಜೆಟ್ ಸಿನಿಮಾ ಮಾಡಲಿಕ್ಕೆ ಹೋಗಿರ್ತಾರೆ, ಅದು ಎಷ್ಟು ದೊಡ್ಡ ಬಜೆಟ್ ಆಗಿರುತ್ತೆ. ಇರುವವರಿಗೆ ಪರವಾಗಿಲ್ಲ, ಇಲ್ಲದವರಿಗೆ ಭಾಳ ಕಷ್ಟ ಅಲ್ವದು. ಹಾಗಾಗಿ ಒಂದು ಸಿನಿಮಾ ಥಿಯೇಟ್ರಿಂದ ಹೋಗಲಿ, ಆಮೇಲೆ ನೀವು ಅದರ ಬಗ್ಗೆ ಬರೀರಿ. ಇವತ್ತು ಕೂಡ ಹಳೆಯ ಥರನೇ ನಟನೆ ಮಾಡುವವರು ಇದ್ದಾರೆ. ಆದರೆ ಈಗಿನ ಹೊಸ ನ್ಯೂ ಜನ್ರೇಷನ್ಗೆ ಏನು ಬೇಕೋ ಅದನ್ನೇ ಮಾಡಬೇಕಲ್ವ? ಹಳೆಯ ಓಬಿರಾಯನ ಸಿನಿಮಾ ನೋಡಿದರೆ ಈಗ ಯಾರು ನೋಡ್ತಾರೆ? ಕೆಲವರು ಒಂದು ನಟರಿಗೆ ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ನಟರದ್ದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾರೆ. ಯಾರು ಅಭಿಮಾನಿಗಳಾಗಿ ಬ್ರ್ಯಾಂಡ್ ಆಗಿ ಮಾಡಿಕೊಡ್ಬೇಡಿ. ಅವರಿಗೊಂದು ಜೀವನ ಇದ್ದರು, ಅದೊಂದು ಕಸುಬಲ್ವ, ಒಂದು ರೀತಿಯ ಕೆಲಸ. ಕೆಲವರು ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸಿ ಸಿನಿಮಾ ಮಾಡಿದವರಿದ್ದಾರೆ. ಹಾಗೆ ಎಷ್ಟು ಜನರ ಜೀವನ ಇದರಿಂದ ಹಾಳಾಗಿದೆ ಅಲ್ವ? ಅದಕ್ಕೆ ನಮ್ಮಂಥ ಒಂದು ಪ್ರೇಕ್ಷಕರ ಬಹಳ ಸಪೋರ್ಟ್ ಬೇಕು, ಅಭಿಮಾನಿಗಳ ಸಪೋರ್ಟ್ ಬೇಕು. ನಾವು ಕನ್ನಡವನ್ನು ಉಳಿಸೋದು ಹೇಗೆ ಹೇಳಿ? ಸಿನಿಮಾದಿಂದ ಸ್ಟಾರ್ಟ್ ಮಾಡಬೇಕು ಕನ್ನಡವನ್ನು ಉಳಿಸಲಿಕ್ಕೆ. ಒಂದು ಕನ್ನಡ ಜನ ನವಂಬರ್ 1ಕ್ಕೆ ಅದು ಮಾಡೋದಲ್ಲ, ಸಿನಿಮಾದ ಮೂಲಕ, ಸಿನಿಮಾ ಹಾಡುಗಳನ್ನು ಕೇಳೋದ್ರ ಮೂಲಕ. ಹಾಗಾಗಿ ಕನ್ನಡಕ್ಕೆ ನಾವು ನಮ್ಮನ್ನು ಸಮರ್ಪಿಸಬೇಕು ಅಂತ. ಒಂದು 20 ಸಿನಿಮಾ ಬಿಡುಗಡೆ ಆದಾಗ 1-2 ಸಿನಿಮಾ ಆದರೂ ಹೋಗಿ ನೋಡಿ. ನಾನು ನೋಡಿ ಕಾಂತಾರ ಚಾಪ್ಟರ್ 1ವರೆಗೆ ನೋಡಿದ್ದೀನಿ. ಇನ್ನು ಈಗ ಕಾಯ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಬರಲಿ. ಮತ್ತು ಥಿಯೇಟ್ರಲ್ಲಿ ಹೋಗಿ ನಾನು ಇವರ ಸಿನಿಮಾ ನೋಡಿದೆ, ರಾಜ್ ಬಿ ಶೆಟ್ಟಿಯ ಸಿನಿಮಾ ನೋಡಿದೆ. ದಯವಿಟ್ಟು ಥಿಯೇಟ್ರಿಗೆ ಸಿನಿಮಾ ಬಂದಾಗ ನೋಡಲಿಕ್ಕಾಗದಿದ್ದರೂ ಪರವಾಗಿಲ್ಲ, ಬ್ಯಾಡಾಗಿ ಅದು ರಿವ್ಯೂ ಕೊಡಬೇಡಿ, ಬ್ಯಾಡಾಗಿ ಕಮೆಂಟ್ ಹಾಕಬೇಡಿ. ಒಬ್ಬರ ಜೀವನ ಅಲ್ಲ, ಒಂದು ಸಿನಿಮಾದಲ್ಲಿ ತುಂಬ ಜನರ ಜೀವನ ಇದೆ. ಪ್ರೊಡ್ಯೂಸರ್ಗೆ ಎಷ್ಟು ಕಷ್ಟ ಅಲ್ಲ? ಈಗ ನಟನೆ ಮಾಡಿದವರಿಗೆ ದುಡ್ಡು ಸಿಕ್ಕಿಲ್ಲ ಅಂದರೆ ಅದಕ್ಕಿಂತ ಬೇರೆ ಕಷ್ಟಗಳು ಇಲ್ಲ. ಹಾಗಾಗಿ ನಾವೆಲ್ಲ ಭಾಷೆಯ ಸಿನಿಮಾ, ನಾವೀಗ ಎಲ್ಲಿ ಇರ್ತೀವಿ ನೋಡಿ, ಎಲ್ಲ ಭಾಷೆಯ ಸಿನಿಮಾಕ್ಕೂ ನಮ್ಮ ಸಪೋರ್ಟ್ ಇರಲಿ. ಆದರೆ ಕನ್ನಡದ ಸಿನಿಮಾಕ್ಕೆ ನಮ್ಮ ಅಭಿಮಾನ ಇರಲಿ. ಹಾಗೆ ಅದಕ್ಕೆ ನಾವೇನಾದರೂ ಖರ್ಚು ಮಾಡಿ ನೋಡಿದರೆ ನಮ್ಮ ಸಿನಿಮಾ ಕೂಡ ಕನ್ನಡತನ ದೊಡ್ಡದಾಗುತ್ತಲ್ವ? ಎಲ್ಲ ಸಿನಿಮಾ ಬಂದು ಹಾಗೆ ಒಂದು 4-5 ದಿನಕ್ಕೆ ಹೊರಟು ಹೋಗಿರುತ್ತೆ, ಬೇಜಾರಾಗುತ್ತೆ ನಮಗೆ. ಯಾಕಂದ್ರೆ ನಾನು ಒಬ್ಬಳೇ ಹೋಗಿ ನೋಡಿದರೆ ಸಾಕಾಗಲ್ಲ, ಒಂದಷ್ಟು ಜನ ಹೋಗಿ ನೋಡಬೇಕು. ಆಗ ನಾನು ಒಬ್ಬಳಾಗಿರ್ತೀನಿ ಅದರಲ್ಲಿ. ನಾವು ಒಬ್ಬರೇ ಹೋಗಿ ನೋಡಿ ಒಂದು ಸಿನಿಮಾನ ಗೆಲ್ಲಿಸ್ಲಿಕ್ಕಂತೂ ಆಗಲ್ಲ. ಅದು ಯಾರು ಅದರ ಬಗ್ಗೆ ಇರೋ ಸ್ಟ್ರಗಲ್ನ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರು ಶೂಟಿಂಗ್ ಕಳೆದು ಎಷ್ಟು ಎಲ್ಲೆಲ್ಲಿ ಮಲಗಿರ್ತಾರೆ. ಈಗ ಕೆಲವರಿಗೆ ಕ್ಯಾರವನೆಲ್ಲ ಇರ್ಬೋದು, ಆದರೆ ಒಂದು ಇಡೀ ಬೆಳಗಿಂದ ರಾತ್ರಿಗೆ ಶೂಟಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ. ಅದು ನಾವು ಯೂಟ್ಯೂಬ್ ಮಾಡಿದಾಗ ಅಲ್ವಾ? ಹಾಗಾಗಿ ದಯವಿಟ್ಟು ಕನ್ನಡ ಸಿನಿಮಾ, ನಿಮಗೆ ಕನ್ನಡ ನಾಡು ಬೇಕಂದರೆ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹ ಮಾಡಿ. ಹಾಗೆ ಕನ್ನಡ ಸಿನಿಮಾ ರಂಗ ಬೆಳೆದರೆ ನಮ್ಮ ನಾಡನ್ನು ಬೆಳೆಯುತ್ತೆ, ನಮ್ಮ ದೇಶನೂ ಬೆಳೆಯುತ್ತೆ. ಗೊತ್ತು, ಪ್ರತಿ ಸಿನಿಮಾ ಕೂಡ ಹಾಗೆ. ಹಾಗಾಗಿ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಇದಕ್ಕೇನಾದರೂ ನಿಮ್ಮ ಸಪೋರ್ಟ್ ಇದ್ದರೆ ಮತ್ತೆ ಬಂದು ಹೀಗೆ ನಾನು ಮಾತಾಡ್ತೀನಿ. ನೀವು ನೋಡಲಿಕ್ಕೆ ಚೆನ್ನಾಗಿರೋರ ವಿಡಿಯೋ ಎಲ್ಲ ನೋಡ್ತೀವಲ್ವ? ನಾವೆಲ್ಲ ನಮ್ಮ ವಿಡಿಯೋ ಯಾರು ನೋಡೋದಿಲ್ಲ, ಅದು ಬಹಳ ಬೇಸರ. ಎಲ್ಲರೂ ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಲ್ವ? ಚೆನ್ನಾಗಿದ್ದ ಒಂದು ಕಾಲದಲ್ಲಿ. ಇವಾಗ ಸಮಯ ಆಯ್ತಲ್ವ, ಸಂಜೆ 6 ಗಂಟೆ ಆಯಿತು, ಇನ್ನೊಂದು 6 ಗಂಟೆ ಬಾಕಿ ಇದೆ. ಹಾಗಾಗಿ ಕನ್ನಡ ಸಿನಿಮಾವನ್ನು ನೋಡಿ ಹೆಚ್ಚಾಗಿ ಅದರ ಬಗ್ಗೆ ಬ್ಯಾಡ್ ಕಮೆಂಟ್ ಕೊಡಬೇಡಿ, ಕೆಟ್ಟದಾಗಿ ಅದರ ಬಗ್ಗೆ ಮಾತಾಡಬೇಡಿ. ಸಿನಿಮಾ ಥಿಯೇಟ್ರಿಂದ ಹೋದ್ಮೇಲೆ ನಿಮಗೆ ಮನಸ್ಸಿಗೆ ಬಂದಾಗೆ ಮಾತಾಡಿ, ಇನ್ನೂ ಅವರಿಗೆ ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ. ಅದು ಥಿಯೇಟ್ರಲ್ಲಿ ಇರುವಾಗ ದಯವಿಟ್ಟು ಮಾತಾಡಬೇಡಿ. ಒಬ್ಬೊಬ್ಬರ ಅಭಿರುಚಿ ಒಂದೊಂದು ರೀತಿ ಇರುತ್ತೆ. ನನಗೆ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಗಬೇಕಂತಿಲ್ಲ, ನಿಮ್ಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗಬೇಕಂತ ಇಲ್ಲ. ಅವರಿವರ ಇಷ್ಟದಂತೆ ನಾನು ಇರೋದಿಲ್ಲ, ನನ್ನ ಇಷ್ಟದಂತೆ ಅವರು ಇರೋಲ್ಲ. ಬೇರೆ ಬೇರೆ ಇಷ್ಟಗಳಿರುತ್ತೆ. ಹಾಗೆ ಒಬ್ಬರಿಗೆ ಇಷ್ಟ ಆಗೋದು ಇನ್ನೊಬ್ಬರಿಗೆ ಇಷ್ಟ ಆಗ್ತಾ ಇರ್ಬೋದು. ಅದನ್ನು ಅವರಾದರೂ ನೋಡಲಿ. ಏನಿಲ್ಲದೆ ಎತ್ತಂಗಡಿ ಆದಮೇಲೆ ಸಿನಿಮಾ, ಅದನ್ನು ಬಗ್ಗೆ ಬರೀರಿ. ನಿಮ್ಮ ಮನಸ್ಸಿಗೆ ಅನಿಸಿದ್ದು ಬರೀರಿ, ಮನಸ್ಸಿಗೆ ಅನಿಸಿದ ಕಮೆಂಟ್ ಕೊಡಿ.
ಹಾಗೆ ನನ್ನ ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸಪೋರ್ಟ್ ಇರಲಿ. ನೋಡಿ, ಒಂದು ಸಣ್ಣ ಯೂಟ್ಯೂಬ್ ಮಾಡಿ ನಾವು ಅದಕ್ಕೆ ಒಂದು ವ್ಯೂಸ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಬೇಸರ ಆಗುತ್ತೆ ಅಲ್ವ. ಖರ್ಚು ಮಾಡದೆ ಯೂಟ್ಯೂಬ್ ಮಾಡ್ತೀವಿ, ಅದಕ್ಕೆ ಒಂದು ಸ್ಟ್ಯಾಂಡಿಗೆ ಎಷ್ಟು ಖರ್ಚಾಗಿರುತ್ತೆ, ಒಂದು ಮೊಬೈಲ್ ಖರ್ಚಾಗಿರುತ್ತೆ. ಲಕ್ಷ ಲಕ್ಷ ಕೋಟ್ಯಾಂತರ ಸುರಿದ ನಿರ್ಮಾಪಕರಿಗೆ ಸಿನಿಮಾ ಹೊಡೆದಿರುವಾಗ ಹೇಗಾಗಬೇಡ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರ ಪ್ರೀತಿ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಮಧ್ಯದಲ್ಲಿ ನಾನು ಈ ಥರ ಮಾತಾಡಲಿಕ್ಕೆ ಬರ್ತೀನಿ. ನಿಮಗೆಲ್ರಿಗೂ ಟಾಟಾ ಬೈ ಬೈ, ಸಿ ಯು, ಟೇಕ್ ಕೇರ್.